ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಸಿ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದ್ದಾರೆ. ಈಗ ನಿಮ್ಮ ಕಣ್ಣು ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ. ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಈಗ ಯಡಿಯೂರಪ್ಪನವ್ರ ಮನೇಲಿ ಏನಿತ್ತು, ದೇವೇಗೌಡರ ಮನೇಲಿ ಏನಿತ್ತು ಸರ್? ಬಂಡಾಯದ ಬಿಸಿ ಇತ್ತು ಕಾಂಗ್ರೆಸ್ಗೆ, ಈಗ ಶಮನ ಆಗಿದೆಯಾ? 1-2% ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿದ್ದಾರೆ. ತುಂಬಾನೇ ಬಲ ತುಂಬುತ್ತದೆ, ಯಶಸ್ವಿ ಆಗ್ತೈತಿ ಅಂತ. ಹೋದ ಎಲೆಕ್ಷನ್ಗಿನ್ನ ಹೆಚ್ಚಿಗೆ ಮತದಿಂದ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗಿದೆ. ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವಿದ್ಯಶ್ರೀ. ಇದು ಚುನಾವಣೆ ಅಖಾಡದಲ್ಲಿ ಘಟಾನುಘಟಿ ನಾಯಕರು ಯಾವ ರೀತಿಯಾಗಿ ಪ್ರಚಾರವನ್ನ ಮಾಡ್ತಾರೆ, ಅದರ ಜೊತೆಗೆ ತಮ್ಮ ಕ್ಷೇತ್ರವನ್ನ ಗೆಲ್ಲೋದಿಕ್ಕೆ ಏನೆಲ್ಲ ಸ್ಟ್ರಾಟಜಿಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ತಿಳಿಸಿಕೊಡುವಂತಹ ವಿಶೇಷ ಕಾರ್ಯಕ್ರಮ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಸಿ ಜೋರಾಗಿದೆ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣಾ ವಾತಾವರಣ ಬದಲಾಗಿದೆ. ಚುನಾವಣಾ ಟಿಕೆಟ್ ಸಿಗದಿದ್ದಕ್ಕೆ ಅಲ್ಪಸಂಖ್ಯಾತರು ಒಂದು ಕಡೆ ಬೇಸರಗೊಂಡಿದ್ರೆ, ಇನ್ನೊಂದು ಕಡೆ ಇದರ ಲಾಭ ಪಡೆಯೋಕೆ ಬಿಜೆಪಿ ಸಜ್ಜಾಗಿದೆ. ಈ ಮಧ್ಯೆ ಚುನಾವಣಾ ಅಖಾಡಕ್ಕೆ ಟ್ರಬಲ್ ಶೂಟರ್ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಚುನಾವಣಾ ಟಿಕೆಟ್ ಘೋಷಣೆಯಾದ ಬಳಿಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಡಿಸಿಎಂ ಡಿಕೆಶಿ ಎಂಟ್ರಿ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಬಂದಿಳಿದ ಡಿಕೆ ಶಿವಕುಮಾರ್ಗೆ ಕ್ರೇನ್ನಲ್ಲಿ ಹೂವಿನ ಹಾರ ಹಾಕುವ ಮೂಲಕ ಭರ್ಜರಿಯಾಗಿ ಸ್ವಾಗತಿಸಿದ್ರು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಸಿ ಜೋರಾಗಿದೆ. ಇವತ್ತಿನಿಂದ ಬೈ ಎಲೆಕ್ಷನ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವೆಲ್ಲ ಸ್ಟ್ರಾಟಜಿಗಳನ್ನ ಗೆಲ್ಲೋದಕ್ಕೆ ಯೂಸ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡೋಣ. ಚುನಾವಣಾ ಅಖಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಆಗ್ತಾ ಇದ್ದಾರೆ. ಡಿಕೆಶಿ ಎಂಟ್ರಿಯಿಂದ ದಕ್ಷಿಣ ದಾವಣಗೆರೆ ದಕ್ಷಿಣ ಕ್ಷೇತ್ರದ ದಿಕ್ಕು ಬದಲಾವಣೆಯಾಗುತ್ತಾ? ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಏನು? ಅವರು ಆಲ್ರೆಡಿ ಬೈ ಎಲೆಕ್ಷನ್ ಗೆಲ್ಲೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಅವ್ರು ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನ ಅವ್ರ ಬಳಿನೇ ಕೇಳ್ತಾ ಹೋಗೋಣ. ದಾವಣಗೆರೆ ಚುನಾವಣಾ ಪ್ರಚಾರ ಈಗಾಗಲೇ ನಮ್ಮ ಮುಖಂಡಗಳು ಎಲ್ಲ ಪ್ರಾರಂಭ ಮಾಡಿದ್ದಾರೆ. ನಾನು ಅಸ್ಸಾಂ 2 ದಿನ ಮುಗಿಸಿ ಬಂದಿದ್ದೇನೆ. ಭಾಳ ಸಂತೋಷ. ಇಡೀ ಪಕ್ಷ ಎಲ್ಲ ಕಾರ್ಯಕರ್ತರು ಬಂದು ಅವ್ರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದೇವೆ ಅವರೆಲ್ಲರೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. 79% ಜನ ನಿಮ್ಮ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿಕೊಡ್ತೀವಿ ಅಂಥೇಳಿ ನಮ್ಮ ಸರ್ವೆಲ್ಲೂ ಕೂಡ ನಮಗೆ ತಿಳಿಸಿದ್ದಾರೆ. ಇದು ಭಾಳ ಸಂತೋಷವಾದಂಥ ವಿಚಾರ. ಪ್ರತಿ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿ ಏನು 59,000 ಹೆಣ್ಣುಮಕ್ಕಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹೋಗ್ತಾ ಇದೆ. ಸುಮಾರು 40,000 ಜನರಿಗೆ ಅನ್ನಭಾಗ್ಯ ಯೋಜನೆ ಹೋಗ್ತಾ ಇದೆ. ಸುಮಾರು 59,000ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಶಕ್ತಿ ಉಚಿತವಾಗಿ ಪಡಿತಾ ಇದ್ದಾರೆ. ನಾನು ಅವರು ಏನು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಆ ಪಟ್ಟಿ ಭಾಳ ದೊಡ್ಡದಿದೆ. ಹೀಗೆ ಇವತ್ತೇನು ಬೆಲೆ ಏರಿಕೆ ಇವತ್ತು ಗಗನಕ್ಕೇರಿದೆ. ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಸಿಮೆಂಟು, ಕಬ್ಬಣ ಎಲ್ಲ ಕೂಡ ಇವತ್ತಿಂದನೇ ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ಎಲ್ಲರೂ ಕೂಡ ತೊಂದರೆ ಆಗ್ತಾಯಿದೆ. ಸೊ ಅದಕ್ಕೆ ನಾವು 5 ಗ್ಯಾರಂಟಿಯನ್ನು ಮೊದಲೇ ಭಾಳ ದೂರದ ಆಲೋಚನೆಯಿಂದ ಇವತ್ತು ಕೊಟ್ಟು ಜನರಿಗೆ ಸಹಾಯವನ್ನು ಮಾಡಿದ್ದೇವೆ.
ದಕ್ಷಿಣ ಬೈ ಎಲೆಕ್ಷನ್ಗೆ ಟ್ರಬಲ್ ಶೂಟರ್ DCM DK ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ನೀವು ಎಂಟ್ರಿ ಕೊಟ್ಟಿದ್ದೀರಾ, ಹೇಗಿದೆ ಸರ್ ವಾತಾವರಣ? ಈಗ ನಿಮ್ಮ ಕಣ್ಣು ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ. ಕಾರ್ಯಕರ್ತರಿರುವಂಥ ಉತ್ಸಾಹ, ಒಗ್ಗಟ್ಟು ಇವೆಲ್ಲ ಕೂಡ ನಮ್ಮ ಇವತ್ತು ಏನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಇವತ್ತೇನು ಅಚ್ಚೇ ದಿನ ಹೋಗಿತ್ತು ಕಚ್ಚೆ ದಿನ ಆಗಿದೆ ಅನ್ನೋದಕ್ಕೆ ನಮ್ಮ ಗ್ಯಾರಂಟಿ ಇಲ್ಲ ಅಂದರೆ ಜನರ ಬದುಕೇ ಕಷ್ಟ ಆಗ್ತಿತ್ತು. ಅದನ್ನೇ ಫಸ್ಟು ನಮ್ಮ ಮತದಾರರಿಗೆ ಇವತ್ತು ನೆನಪು ಮಾಡೋಂಥ ಕೆಲಸ ಇವತ್ತಿಂದ ಪ್ರಾರಂಭ ಮಾಡ್ತೀನಿ. ಮಿಕ್ಕಿದ ವಿಚಾರ ಮಾತಾಡ್ತೀನಿ. ತಮ್ಮ ಆಪ್ತ ಕುಟುಂಬದ ಕುಡಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನರನ್ನ ಗೆಲ್ಲಿಸೋದಕ್ಕೆ ದಾವಣಗೆರೆಗೆ ಎಂಟ್ರಿ ಕೊಟ್ಟ ತಕ್ಷಣ DCM DK ಶಿವಕುಮಾರ್ ಸಾಲು ಸಾಲು ಸಭೆ ನಡೆಸಿದ್ರು. ಮೊದಲು ದಾವಣಗೆರೆ ಉಪಚುನಾವಣೆ ಪ್ರಚಾರದ ಜವಾಬ್ದಾರಿ ವಹಿಸಿಕೊಂಡಿರುವ ಸಚಿವರು, ಶಾಸಕರು ಹಾಗೂ ಹಿರಿಯ ಮುಖಂಡರ ಜೊತೆ ಸಭೆ ನಡೆಸಿದ್ರು. ಬಳಿಕ ಕ್ಷೇತ್ರದ ಜಿಲ್ಲಾಧ್ಯಕ್ಷರು, ಮುಖಂಡರು ಸೇರಿದಂತೆ ಕೆಪಿಸಿಸಿ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿ ಚುನಾವಣೆ ಗೆಲ್ಲುವ ಬಗ್ಗೆ ಕಾರ್ಯತಂತ್ರ ರೂಪಿಸಿದ್ರು. ಸಾಲು ಸಾಲು ಸಭೆ ಬಳಿಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಡಿಕೆಶಿ ಮಾತಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ DCM DK ಶಿವಕುಮಾರ್ ಅವರು ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ಅವರು ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಮ್ಯಾರಥಾನ್ ಮೀಟಿಂಗ್ ಮಾಡಿದ್ರಿ, ಶಾಸಕರು, ಸಚಿವರು, ಅದ್ರ ಜೊತೆ ಮುಖಂಡರ ಜೊತೆ. ಈಗ ಅವ್ರಿಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೀವಿ. ಯಾರ್ಯಾರು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿದ್ದೋ, ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಅವ್ರಿಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಒಂದು ಕಡೆ ಕೋಆರ್ಡಿನೇಟರ್ಸು, ಒಂದು ಕಡೆ ಪದಾಧಿಕಾರಿಗಳು, ಚೇರ್ಮನ್ಗಳು, MLAಗಳು, MP ಗಳು ಅವ್ರಿಗೆಲ್ಲ ಕೂಡ ಡಿಫೀಟೆಡ್ ಕ್ಯಾಂಡಿಡೇಟು ಅವ್ರಿಗೆಲ್ಲ ಕೂಡ ಜವಾಬ್ದಾರಿ ವಹಿಸಿದ್ದೀವಿ. ಇವತ್ತಿಂದ ಕೆಲಸ ಮಾಡಿ ಪ್ರತಿಯೊಬ್ಬರು ಕೂಡ ಎಲೆಕ್ಷನ್ ನಡೆಯುವವರೆಗೂ ಕೂಡ ಈ ದಾವಣಗೆರೆಯಲ್ಲಿ ನಿಂತ್ಕೊಂಡು ಚುನಾವಣೆಯನ್ನು ಮಾಡೋಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಎಷ್ಟು ವಿಶ್ವಾಸ ಇದೆ ಸರ್ ಗೆಲ್ಲುವಂತ? ಹೋದ ಎಲೆಕ್ಷನ್ಗಿನ್ನ ಹೆಚ್ಚಿಗೆ ಮತದಿಂದ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಒಂದು ಕಡೆ ಒಳ ಮೀಸಲಾತಿ ಎಫೆಕ್ಟ್ ಆಗುತ್ತೆ ಕಾಂಗ್ರೆಸ್ಗೆ ಅನ್ನುವಂತ ಮಾತು ಕೂಡ ಇದೆ. ಒಳ ಮೀಸಲಾತಿ ನಾವೇ ಇಂಪ್ಲಿಮೆಂಟ್ ಮಾಡಿರೋರು, ಒಳ ಮೀಸಲಾತಿ ಜಾರಿಗೆ ತರೋರು ನಾವೇನೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಸಮಾಧಾನಿತರನ್ನ, ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ನಾಯಕರನ್ನ ಮನವೊಲಿಸೋದಿಕ್ಕೆ DCM DK ಶಿವಕುಮಾರ್ ಅವರು ಪ್ರಚಾರದ ವೇಳೆ ಹೇಗೆ ಪ್ರಯತ್ನಿಸುತ್ತಿದ್ದಾರೆ ಗೊತ್ತಾ? ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಿದ್ದ ಅಲ್ಪಸಂಖ್ಯಾತರ ಬಂಡಾಯದ ಬಿಸಿ ಎದುರಾಗಿದೆ. ಸಿಎಂ DCM ಮನವೊಲಿಕೆ ಬೆನ್ನಲ್ಲೇ ಸಾದಿಕ್ ಪೈಲ್ವಾನ್ ಚುನಾವಣಾ ನಿವೃತ್ತಿ ಘೋಷಿಸಿದ್ರು ಅಧಿಕೃತವಾಗಿ ಇನ್ನು ಚುನಾವಣಾ ಕಣದಲ್ಲಿದ್ದಾರೆ. ಇದರ ಬೆನ್ನಲ್ಲೇ ಸಾದಿಕ್ ಪೈಲ್ವಾನ್ ಮನೆಗೆ ಡಿಕೆಶಿ ಭೇಟಿ ನೀಡಿ ಊಟ ಸವಿದು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಮುನಿಸಿಲ್ಲ ಅಂತ ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ಅಲ್ಪಸಂಖ್ಯಾತರಿಗೆ ಸಂದೇಶ ರವಾನಿಸಿದ್ರು. ಬೈ ಎಲೆಕ್ಷನ್ ಗೆಲ್ಲೋದ್ರಲ್ಲಿ ಚತುರರಾಗಿರುವಂತಹ DCM DK ಶಿವಕುಮಾರ್ ಅವರು ಇವತ್ತು ಮುಸ್ಲಿಂ ಮುಖಂಡರಾಗಿರುವಂತಹ, ಅದರ ಜೊತೆಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಪೈಲ್ವಾನ್ ಮನೆಗೆ ಅವರು ಭೇಟಿಯನ್ನ ಕೊಟ್ಟಿದ್ರು. ಸರ್, ಇವತ್ತು ಸಾದಿಕ್ ಪೈಲ್ವಾನ್ ಮನೆಗೆ ಭೇಟಿಯನ್ನ ಕೊಟ್ರಿ, ಇನ್ನೊಂದು ಕಡೆ ಮುಖಂಡರ ಜೊತೆ ಸಭೆ ಮಾಡಿದ್ರಿ. ಈಗ ಪೈಲ್ವಾನರು ನಮಗೆ ಒಂದು ಎನರ್ಜಿ ಡ್ರಿಂಕ್ ಕೊಟ್ಟಿದ್ದಾರೆ. ಅವರು ಬಾದಾಮ್ ತಂಡೆ ಅಂತ ಸ್ಪೆಷಲ್ ಡ್ರಿಂಕ್ ಅಂತೆ. 10 ದಿನ ಸ್ಟ್ರೆಂತೇ ಬೇಡ, ಅದು ಇದನ್ನೇ ಸಾಕಂತೆ. ಆ ರೀತಿ ಎನರ್ಜಿ ಡ್ರಿಂಕ್ನ ಕೊಟ್ಟಿದ್ದಾರೆ. ವೆಜಿಟೇರಿಯನ್ ಊಟ ನಾನು ಹೇಳಿದೆ, ಬರೀ ವೆಜಿಟೇರಿಯನ್ ಮಾಡಿಸ್ಬೇಕು ಅಂತ ಹೇಳಿದೆ, ಎಲ್ಲ ವೆಜಿಟೇರಿಯನ್ ಮಾಡಿಸಿದ್ದಾರೆ. ಎಲ್ಲ ಲೀಡರ್ಗಳು ಕೂಡ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಭಾಳ ಉತ್ಸಾಹದಿಂದ ಇದ್ದಾರೆ ನೋಡಿ. ಎಲ್ಲರೂ ನೋಡಿ, ಎಲ್ಲರೂ ಭಾಳ ಉತ್ಸಾಹದಿಂದ ಇದ್ದಾರೆ. ಎಲ್ಲ ಕಾರ್ಯಕರ್ತರು, ಜನ ಎಲ್ಲ ಕೂಡ ಉತ್ಸಾಹ ಇದ್ದಾರೆ. ಸೊ ಇಡೀ ನಮ್ಮ ಅಲ್ಪಸಂಖ್ಯಾತ ಸಮುದಾಯ ಮೊದಲಕ್ಕಿಂತ ಜಾಸ್ತಿ ವೋಟ್ ಹಾಕುವಂಥ ಎಲ್ಲ ಕೂಡ ಕಾಣ್ತಾ ಇದೆ. ಇದು ಮಾಧ್ಯಮದಲ್ಲಿ ಮಾತ್ರ ಕೆಲವರು ಯಾರೋ ಒಬ್ಬರು ಮಾತಾಡೋದು ಅಂತ ಸೃಷ್ಟಿ ಮಾಡ್ತಾರೆ ಹೊರತು, ಬಟ್ ಒಗ್ಗಟ್ಟಿನ ಪ್ರದರ್ಶನ ಮಾಡ್ಕೊಂಡು ಬರ್ತಾರೆ. ಮೊದಲು ಎಲೆಕ್ಷನ್ಗಿಂತ ಜಾಸ್ತಿ ಮಾಡ್ತಾರೆ. ಇವತ್ತೇನು ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಎಲ್ಲ ಸ್ಮರಿಸ್ಕೊಳ್ತಾ ಇದ್ದಾರೆ. ಗ್ಯಾಸ್ ಬೆಲೆಗೆ, ಪದಾರ್ಥಗಳ ಬೆಲೆಗೆ ಎಲ್ಲ ಕೂಡ ಈಗೆಲ್ಲ ಸೌದಿ ಅಚ್ಚೇ ದಿನ ಹೊಂಟೋಯ್ತು ಅಂತ ಹೇಳ್ತಾ ಇದ್ದಾರೆ. 15 ಲಕ್ಷ ಕೊಡ್ತೀನಿ ಅಂದರೆ ಕೊಡಲಿಲ್ಲ. ನೀವಾರು ಮಾತು ಕೊಟ್ಟಂಗೆ ನೀವು ಕೊಡ್ತಾಯಿದ್ದೀರಿ. ಬಸ್ಗೆ ಫ್ರೀ ಕಳಿಸ್ತಾ ಇದ್ದೀರಿ, 2,000 ರೂಪಾಯಿ ಕೊಡ್ತಾಯಿದ್ದೀರಿ, ಮನೆಗೆ ಕರೆಂಟ್ ಬಿಲ್ಲು ನೀವೇ ಕಟ್ತಾಯಿದ್ದೀರಿ ಅಂತೆಲ್ಲ ನೆನೆಸ್ಕೊಳ್ತಾ ಇದ್ದಾರೆ. ಭಾಳ ಸಂತೋಷ ಆಯಿತು. ಸೊ ಒಳ್ಳೆ ನಮ್ಮ ಈಗ ಪೈಲ್ವಾನರು ಆಯಿತಾ. ಇನ್ನೇನಿದ್ರು ಇವ್ರು ಕುಸ್ತಿ ಏನಿದ್ರು BJP ಮೇಲೆ. ಸರ್, ಈಗ ಪೈಲ್ವಾನ್ರ ಮನವೊಲಿಸಿದ್ರು ಕೂಡ ಅವರು ಅಧಿಕೃತವಾಗಿ ಅಖಾಡದಲ್ಲೇ ಇದ್ದಾರೆ. ಇದು ಎಷ್ಟು ಸವಾಲಾಗುತ್ತೆ ಸರ್? ಅದೇನಿಲ್ಲ, ಅದೆಲ್ಲ ಲೆಕ್ಕಕ್ಕಿಲ್ಲ. ಅವ್ರ ಓಟು ಕಾಂಗ್ರೆಸ್ ಪಾರ್ಟಿಗೆ ಆಗ್ತಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.